ಅಂಗನವಾಡಿ ಮಕ್ಕಳ ಮೊಟ್ಟೆ ಕಳ್ಳಿಯರ ಅಸಲಿಯತ್ತು ಈಗಾಗಲೇ ಬಯಲಾಗಿದೆ. ಅಂಗನವಾಡಿ ಮಕ್ಕಳಿಗೆ ಕೊಡುವಂತಹ ಮೊಟ್ಟೆಯಲ್ಲಿ ವಂಚನೆ ಮಾಡ್ತಾ ಇದ್ದಂತಹ ಒಂದು ಪ್ರಕರಣ ಇದು. ಗುಂಡೂರು ಗ್ರಾಮದ ಅಂಗನವಾಡಿ ಸಿಬ್ಬಂದಿ ಮೊಟ್ಟೆ ಕಳ್ಳಾಟ ಬಯಲಾಗಿದೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮ ತಟ್ಟೆಗೆ ಮೊಟ್ಟೆ ಇಟ್ಬಿಟ್ಟು ನೇನು ತಿನ್ನಬೇಕು ಅನ್ನೋಷ್ಟರಲ್ಲಿ ಮಕ್ಕಳಿಂದ ಮೊಟ್ಟೆಯನ್ನು ಕಿತ್ಕೊಳ್ತಾ ಇದ್ದಂತಹ ಈ ಇಬ್ಬರನ್ನು ಈಗ ಸದ್ಯಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಕೂಡ ತರಾಟೆಗೆ ತೆಗೆದುಕೊಂಡಿದ್ರು. ಕೊನೆಗೆ ಈಗ ಇಲಾಖೆಯಿಂದಲೂ ಕೂಡ ಕ್ರಮಗಳಾಗಿವೆ. ಸದ್ಯಕ್ಕೆ ಇವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಲಕ್ಷ್ಮಿ ಅಂತ ಅಂಗನವಾಡಿ ಕಾರ್ಯಕರ್ತೆ, ಮತ್ತೊಬ್ಬರು ಶೈನಜಾ ಬೇಗಂ ಅಂತ ಹೇಳಿ ಸಹಾಯಕಿ, ಇವರಿಬ್ಬರನ್ನು ಕೂಡ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಅಂಗನವಾಡಿ ಮಕ್ಕಳ ತಟ್ಟೆಯಲ್ಲಿದ್ದಂತಹ ಮೊಟ್ಟೆ ಕಸದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ9 ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ರು. ಯಾರೇ ತಪ್ಪು ಮಾಡಿದ್ದಾರೋ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ. ಕೆಳ ಹಂತದಿಂದ ಸುಧಾರಣೆ ತರೋದಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ ಇಲಾಖೆಯಲ್ಲೂ ಕೂಡ ಅಂತ ಹೇಳಿ ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ಅನಿಲ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ಅವ್ರನ್ನ ಮಾತಾಡ್ತಾನೆ. ಮೇಡಮ್, ಈಗ ಕೊಪ್ಪಳದಲ್ಲಾದಂತಹ ಘಟನೆನ ಗಮನಿಸಿದಿರಿ. ಅಂದ್ರೆ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮಕ್ಕಳಿಗೆ ಕೊಡುವಂತ ಮೊಟ್ಟೆನ ಕಸಿದುಕೊಳ್ಳುವಂತ ಪ್ರಕರಣ ಆಗಿರುವಂತದ್ದು. ಈಗ ಈ ಒಂದು ಪ್ರಕರಣ ಯಾವ ರೀತಿ ಸ್ವೀಕಾರ ಮಾಡ್ತೀರಾ, ಏನು ಆಕ್ಷನ್ ಆಗುತ್ತೆ ಅಂತ? ನೋಡಿ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸುಮ್ಮನೆ ಇಲಾಖೆ ನಾವು ಇದನ್ನು ಮಾಡ್ತೀವಿ, ಕ್ರಮ ತಗೊಳ್ತೀವಿ, ವರದಿಯನ್ನು ಕೇಳಿದ್ದೀವಿ. ನಾನು ನೋಡ್ತಾ ಇದ್ದೆ ತಮ್ಮ ನ್ಯೂಸನ್ನು. ನಾನು ಆ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಕೆಳ ಹಂತದಿಂದ ಇಲಾಖೆಯಲ್ಲಿ ಸುಧಾರಣೆ ತರಬೇಕು ಅಂತ ಹೇಳಿ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಏನು ಅಂತಂದರೆ ಪೌಷ್ಟಿಕ ಆಹಾರ, ಗುಣಮಟ್ಟದ ಶಿಕ್ಷಣ ನಮ್ಮ ಅಂಗನವಾಡಿಯ ಮೂಲ ಉದ್ದೇಶ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಯೂನಿಟ್ಗೆ, ಒಂದು ಮಕ್ಕಳಿಗೆ 8 ರೂಪಾಯಿ, ಹಾಗೆ 4 ರೂಪಾಯಿ ಕೇಂದ್ರ ಸರ್ಕಾರ, 4 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಒಂದು ಊಟಕ್ಕೆ. ಇವತ್ತು ಒಂದು ಕಪ್ ಟೀ ಕುಡಿಬೇಕು ಅಂತಂದ್ರೂ ಕೂಡ 10 ರೂಪಾಯಿ ಬೇಕು. ಆದರೆ ಬಡ ಮಕ್ಕಳಿಗೆ ಬರೀ 8 ರೂಪಾಯಿ ಆಗ್ತದೆ. ಕೆಲವು 9 ವರ್ಷದಿಂದ ಯೂನಿಟ್ ಕಾಸ್ಟನ್ನು ಏರಿಸಲಿಲ್ಲ. ಅಂದರೆ 9 ವರ್ಷದ ಹಿಂದೆ ಇದ್ದಂಥ ಬೇಳೆಕಾಳಿನ ರೇಟಿಗೂ ಇವತ್ತಿಗಿದ್ದಂಥ ಬೇಳೆಕಾಳಿನ ರೇಟಿಗೂ ಬಹಳ ವ್ಯತ್ಯಾಸ ಇದೆ. ಅದು ಒಂದು ಕಡೆ ಇರಲಿ. ಇನ್ನೊಂದು ಕಡೆ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ, ಇದು ಬರೀ ರಾಜ್ಯ ಸರ್ಕಾರದ ಯೋಜನೆ, ಮೊಟ್ಟೆಯನ್ನು ಕೊಡೋದಾಗಲಿ ಅಥವಾ ಗುಣಮಟ್ಟದ ಕೆನೆ ಭರಿತ ಹಾಲನ್ನು ಕೊಡೋದಾಗಲಿ ನಮ್ಮ ಸರ್ಕಾರದ ಸಿದ್ದರಾಮಯ್ಯನವರ ಒಂದು ಕನಸು. ಅದಕ್ಕೋಸ್ಕರ ತಳಮಟ್ಟದಿಂದ ಸುಧಾರಣೆ ಅಂತ ಏನು ಹೇಳಿದನಲ್ಲ, ಸೊ ಅದಕ್ಕೋಸ್ಕರ ಈ ಏನು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಊಟವನ್ನು ಬಡಿಸುವಂಥ ಸಂದರ್ಭದಲ್ಲಿ ಅತಿ ಅಶಕ್ತ ಹುಡುಗರು, ಮಧ್ಯಮ, ಈ ರೀತಿ 3 ಕ್ಯಾಟಗರಿಯನ್ನು ನಮ್ಮ ಇಲಾಖೆಯಲ್ಲಿ ಮಕ್ಕಳಿಗೋಸ್ಕರ ನಾವು ಮಾಡ್ಕೊಂಡಿರ್ತೀವಿ. ಸೊ ಅಂಥದ್ರಲ್ಲಿ ಬಡಿಸ್ಬೇಕಾದ್ರೆ ಕಂಪಲ್ಸರಿ ಅವರು ವಿಡಿಯೋ ತೊಗೊಳ್ಬೇಕು. ಅದನ್ನು ವಾಟ್ಸಪ್ ಗ್ರೂಪ್ಗಳಿಗೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಅದು ಅಪ್ಲೋಡ್ ಆಗಬೇಕು. ಆ ಮಾನಿಟ್ರಿಂಗ್ ಸಿಸ್ಟಮನ್ನು ನಾನು ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಸುಮಾರು ಕಡೆ ಇದೇ ರೀತಿ ಒಮ್ಮೊಮ್ಮೆ ಎಗ್ ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು, ಒಂದೊಂದು ಕಡೆ ಹಾಲು ಕೊಡ್ತಾ ಇಲ್ಲ ಅಂತ ಬರ್ತಾಯಿತ್ತು. ಸೊ ಅದಕ್ಕೆ ಸಮಗ್ರವಾದಂಥ ಒಂದು ಬದಲಾವಣೆ ತರಬೇಕು ಅಂತ ಈ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಕಂಪಲ್ಸರಿ ಅಂತ ನಾನು ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ಅದು ತಿಳಿಸಿದ್ದಕ್ಕೇ ಇವತ್ತು ಇವರು ಸಿಕ್ಕಾಕೊಂಡಿದ್ದಾರೆ. ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ಮಕ್ಕಳದಾಗಿದೆ. 69,000 ಅಂಗನವಾಡಿಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ. 69,000 ಅಂಗನವಾಡಿಗಳಲ್ಲಿ ಈ ರೀತಿ ಆಗುತ್ತೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಡೆ ಇದಾದ ತಕ್ಷಣ ಸಂಪೂರ್ಣ ಇಲಾಖೆಗೇ ಒಂದು ಕೆಟ್ಟ ಹೆಸರು ಬರುತ್ತೆ. ನನಗೆ ಬಹಳ ಕೆಟ್ಟ ಅನ್ನಿಸ್ತಾ ಇದೆ. ಇಷ್ಟೊಂದು ರಾತ್ರಿ ಹಗಲಿ ಕಷ್ಟಪಟ್ಟು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಬೇಕು, ಇಲಾಖೆಗೆ ಒಳ್ಳೆಯ ಹೆಸರು ತರಬೇಕು ಅಂತ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೊರಟಿದ್ದೀನಿ. ನಿನ್ನೆ ಆ ಕಾರ್ಯಕರ್ತೆ ಮತ್ತು ಸಹಾಯಕಿಯನ್ನು ಸಸ್ಪೆಂಡ್ ಮಾಡಿದೆ ಇಲಾಖೆ. ನಿನ್ನೆ ರಾತ್ರಿ 10:00ವರೆಗೆ ನನಗೆ ಇದ್ರ ಬಗ್ಗೆ ಗೊತ್ತಾಯಿತು. ಆದರೆ ಸಸ್ಪೆಂಡ್ ಮಾಡಿದ್ರೆ ಅಲ್ಲ, ಒಂದು ಶಿಕ್ಷೆ ಆಗಬೇಕು. ಅದನ್ನು ನಾವು ಒಂದು ಮಾಡೆಲ್ ಆಗಿ ಸೆಟ್ ಮಾಡಬೇಕು. ಇನ್ನೊಮ್ಮೆ ಅಂಗನವಾಡಿಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಅವ್ರನ್ನ ಅಂದರೆ ಕಾಯಂ ಆಗಿ, ಕಡ್ಡಾಯವಾಗಿ ಕೆಲಸದಿಂದ ನಿವೃತ್ತಿಗೊಳಿಸ್ತೀನಿ. ಯಾರು ಈ ತಪ್ಪನ್ನು ಮಾಡಿದರೆ ಅದೊಂದು ಪಾಠ ಆಗಬೇಕು ಇನ್ನೊಬ್ರಿಗೆ. ಜೊತೆಯಲ್ಲಿ ನಾನು CDPO ಕೂಡ ಸಸ್ಪೆಂಡ್ ಮಾಡಬೇಕು ಅನ್ನೋ ಮಟ್ಟಿಗೆ ವಿಚಾರ ಮಾಡ್ತಾಯಿದ್ದೀನಿ. DD ಅವ್ರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಈಗಾಗಲೇ ಸೆಕ್ರೆಟರಿಯವರಿಗೆ